ಈಗ ಆರ್ಡ್ರ್ ಒಂದು ಶೋ ಆಯ್ತು ಪಿಡೋದಲ್ಲಿ ಇದು 10 ರೂಪಾಯಿ 20 ರೂಪಾಯಿ 30 ರೂಪಾಯಿ. ಇದು ಹೊಸ ಆರ್ಡ್ರ ಏನಂತ ಗೊತ್ತಿಲ್ಲ. ಎಗ್ ಟ್ಯಾಕ್ಸಿ ಬಂದ್ಮೇಲೆ ಆರ್ಡ್ರ್ ಹೆಂಗೈತೆ ಬ್ರಾ? ಬರೀ 500 ರೂಪಾಯಿ ಆರ್ಡರ್ಗಳೇ ಜಾಸ್ತಿ ಬರ್ತಾ ಇದೆ. ಸಿಕ್ಕಾಪಟ್ಟೆ ಡ್ಯೂಟಿ ಮಾಡೋದು. ಸಿಕ್ಕಾಪಟ್ಟೆ 500 ರೂಪಾಯಿದು. ಎಷ್ಟು ಮಾಡಿದ್ದೆ ಬ್ರೋ ಬೆಳಗ್ಗೆಯಿಂದ? 542 ಗೊತ್ತವನೆ 22 ಕಿಲೋಮೀಟ್ರು ಗರ್ಭಾವಿ ಸೈಡ್. ಅಲ್ಲಿ ಹೋಗ್ಬಿಟ್ಟು ಏನಪ್ಪ ಮಾಡಲಿ ಇಂಥ ಆರ್ಡ್ರ್ ಯಾರು ಮುಟ್ಟಲ್ಲ, ಎಲ್ಲ ಲಾಂಗ್ ಎತ್ಕೊಬಿಡ್ತಾರೆ. ಇರ್ತವನೆ ಪ್ರೀಮಿಯಂ ಕೊಡ್ತಾವನೆ. ಕಿಲೋಮೀಟ್ರು ಒಂದು ಕಿಲೋಮೀಟ್ರ್ ಪಿಕಪ್ಪು 3 ಕಿಲೋಮೀಟ್ರ್ ಡ್ರಾಪು. ಇಲ್ಲ ಇವತ್ತು ನಾನು 3,000 ಮಾಡಿದೆ, 4,000 ಮಾಡಿದೆ, ಮಧ್ಯಾಹ್ನಕ್ಕೆ 2,000 ಮಾಡಿದೆ ಅಂತ ನಾನೇ ಪುಂಗ್ಬೋದಲ್ಲ. ನಿಮ್ಗೆ ಅರ್ನಿಂಗ್ಸ್ ತೋರಿಸ್ತಾನೆ ವಿಡಿಯೋದಲ್ಲಿ. ಕೆಲವ್ರು ಏನು ಥಿಂಕ್ ಮಾಡ್ತಾರೆ ಅಂದರೆ ಅರ್ನಿಂಗ್ಸ್ ತೋರಿಸ್ತಾನೆ ಅಂತ ಹೇಳ್ಬಿಟ್ಟು ಎಲ್ಲರೂ ಬರ್ತಾರೆ ಅಂತ ಥಿಂಕ್ ಮಾಡ್ತಾರೆ. ಅಲ್ಲ ಸ್ನೇಹಿತರೆ, ಎಲ್ಲರಿಗೂ ಇನ್ನೊಂದು ಹೊಸ ಬ್ಲಾಗ್ಗೆ ವೆಲ್ಕಮ್. ಆಲ್ಮೋಸ್ಟ್ ಇವತ್ತು ಬರೋಷ್ಟರಲ್ಲಿ ಲೇಟ್ ಆಗೋಯ್ತು, ಯಾಕಂದರೆ ನೆನ್ನೆ ಎಲ್ಲ ಲೇಟ್ ಆಗೋದೆ. ಸ್ವಲ್ಪ ಸಿಕ್ಕಾಪಟ್ಟೆ ಫೈನ್ ಇತ್ತು ಗಾಡಿಯಲ್ಲಿ, ಅದಕ್ಕೆ ಸ್ವಲ್ಪ ಲೇಟ್ ಆಗಿ ಬಂದೆ. ಬಟ್ ಆದರೂ ಫಸ್ಟ್ ಆರ್ಡ್ರು ಪಿಕ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಫಸ್ಟ್ ಆರ್ಡ್ರು 6 ಕಿಲೋಮೀಟ್ರ್ ಬಿದ್ದೈತೆ. ಏನು ಪಿಕಪ್ಪು ನಿಯರೇ ಬಿದ್ದೈತೆ, 1.1 ಪಿಕಪ್ಪು. ಇದಕ್ಕೆ ಅಮೌಂಟು ಕಾಕ್ಸ್ ಟೌನ್ ಕೊಡ್ತಾವನೆ 20 ಕಿಲೋಮೀಟ್ರು. ಇದಕ್ಕೆ ಅಮೌಂಟ್ ಆಲ್ಮೋಸ್ಟ್ ಏನೋ ಒಂದು 6 ಕಿಲೋಮೀಟ್ರ್ ಡ್ರಾಪ್ಗೆ ಎಷ್ಟು 170-80 ಕೊಡ್ತಾವನೆ 6 ಕಿಲೋಮೀಟ್ರಿಗೆ. ಅದಕ್ಕೆ ಪಿಕ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. 10-16 ಟೈಮು ನೋಡ್ಬೋದು. ಫಸ್ಟ್ ಆರ್ಡ್ರ್ ಇದು. ಹೋಗ್ತಾ ಇದ್ದೀನಿ ಪಿಕ್ ಮಾಡೋಕ್ಕೆ. ಆರ್ಡ್ರ್ ಕೊಡ್ತಾವನೆ ಬ್ಯಾಕ್ ಟು ಬ್ಯಾಕು ಎಲ್ಲ, ಬಟ್ ಅಂದರೆ ಲಾಂಗ್ ಪಿಕಪ್ ಕೊಡ್ತಾವನೆ, ಅದಕ್ಕೆ ಎತ್ಕೊಂಡಿಲ್ಲ. ಇವಾಗ ಆರ್ಡ್ರ್ ಬಿದ್ದೈತೆ, ಇವಾಗ ಹೋಗಿ ಪಿಕ್ ಮಾಡಿ ಡ್ರಾಪ್ ಮಾಡೋಣ, ಸರಿನಾ? ಇವತ್ತಂತೂ ಟಾರ್ಗೆಟ್ ಕಂಪ್ಲೀಟ್ ಮಾಡಲೇಬೇಕು. ಟಾರ್ಗೆಟ್ ಕಂಪ್ಲೀಟ್ ಮಾಡಬೇಕು ಅಂತ ಬರ್ತೀನಿ, ಬಟ್ ಟಾರ್ಗೆಟ್ ಕಂಪ್ಲೀಟ್ ಮಾಡೋಕ್ಕಾಗ್ತಾ ಇಲ್ಲ. ಓಕೆ ಬನ್ನಿ, ಪಿಕ್ ಮಾಡಿ ಡ್ರಾಪ್ ಮಾಡಿ ನಾನು ನಿಮಗೆ ಸಿಗ್ತೀನಿ. ಫಸ್ಟ್ ಆರ್ಡ್ರ್ ಇವಾಗ ತಾನೇ ಡ್ರಾಪ್ ಮಾಡಿದೆ. 180 ರೂಪಾಯಿ ನಾವು ಕೊಟ್ಟ ಈ ಆರ್ಡ್ರಿಗೆ. ನೋಡ್ಬೋದು ಎಷ್ಟು ಕಿಲೋಮೀಟ್ರ್ ಅಂತಲೂ ತೋರಿಸ್ತೀನಿ ನಿಮಗೆ. ಬ್ಯಾಕ್ ಟು ಬ್ಯಾಕ್ ಆರ್ಡ್ರ್ ಕೊಡ್ತಾವನೆ ಗುರು. ಪೀಕ್ ಟೈಮಲ್ಲಿ ಚೆನ್ನಾಗಿ ಕೊಡ್ತಾನೆ, ನಾರ್ಮಲ್ ಟೈಮಲ್ಲಿ ಕೊಡೋಲ್ಲ. ಇವಾಗ ಪೀಕ್ ಟೈಮು ಏನು 10:44 ಆಗೈತೆ. ಹೆಂಗೆ ಕೊಡ್ತಾವೆ ನೋಡಿ ಆರ್ಡ್ರು ಬ್ಯಾಕ್ ಟು ಬ್ಯಾಕು. ಇಲ್ಲಿ ನೋಡ್ಬೋದು 6 ಕಿಲೋಮೀಟ್ರಿಗೆ 183 ರೂಪಾಯಿ ಕೊಟ್ಟ. ಈ ಆರ್ಡ್ರ್ ಎತ್ಕೊಂಡು ಹೋದ್ರೆ ಇನ್ನೊಂದು ಹೆಂಗೆ ಗೊತ್ತಾ, ಇಲ್ಲಿಂದ ರಿಟರ್ನ್ ಆರ್ಡ್ರ್ ಕೊಡೋಲ್ಲ, ಖಾಲಿ ಬರಬೇಕು. ಇನ್ನೊಂದು ಯಾವುದೋ ಕೋರ್ಮಂಗ್ಲ ಕೊಡ್ತಾವನೆ, ಕಮ್ನಲ್ಲಿನೋ ಯಾವುದೋ ಕೊಟ್ಟ. ಕಮ್ನಲ್ಲಿ ಎತ್ಕೋಬೋದಾಗಿತ್ತು, ಬಟ್ ಒಂದೇ ಕ್ಲಿಕ್ಕಲ್ಲೇ ಎತ್ಕೊಬಿಟ್ರು. ನೋಡಿರಲ್ಲ ಈ ಥರ ಇರುತ್ತೆ. ಲಾಂಗ್ ಯಾವುದು ಬಿಡಲ್ಲ ಗುರು, ಎಲ್ಲ ಲೋಕಲಲ್ಲೇ ಬಿಟ್ಬಿಡ್ತಾರೆ ನೋಡಿ. ಇವೆಲ್ಲ ಯಾರೂ ಮುಟ್ಟಲ್ಲ. ಇವೆಲ್ಲ ಯಾಕೆ ಇಲ್ಲೋದ್ರೆ ತಿರ್ಗಾ ರಿಟರ್ನ್ ಬರಬೇಕು. ರಿಟರ್ನ್ ಆರ್ಡ್ರ್ ಕೊಡಲ್ಲ ಇಲ್ಲಿಂದ ಎಲ್ಲ. ಇಂಥ ಆರ್ಡ್ರ್ ಯಾರೂ ಮುಟ್ಟಲ್ಲ, ಎಲ್ಲ ಲಾಂಗ್ ಎತ್ಕೊಬಿಡ್ತಾರೆ. ಇಲ್ಲಿ ನೋಡಿ ಇನ್ನೊಂದು ಕೊಡ್ತಾವನೆ, ಪ್ರೀಮಿಯಂ ಕೊಡ್ತಾವನೆ. 3 ಕಿಲೋಮೀಟ್ರು, ಒಂದು ಕಿಲೋಮೀಟ್ರ್ ಪಿಕಪ್ಪು, 3 ಕಿಲೋಮೀಟ್ರ್ ಡ್ರಾಪು. ಅಮೌಂಟ್ ನೋಡಿ ಎಷ್ಟು ಕೊಡ್ತಾವೆ ಅಂತ, 109 ರೂಪಾಯಿ, 110 ರೂಪಾಯಿ ಕೊಡ್ತಾವನೆ 3 ಕಿಲೋಮೀಟ್ರಿಗೆ. 3.3 110 ರೂಪಾಯಿ. ಆ ಆರ್ಡ್ರಲ್ಲೇ ಎತ್ಕೊಂಡು ಹೋಗೋಷ್ಟರಲ್ಲೇ ಕ್ಯಾನ್ಸಲ್ ಮಾಡಿಬಿಡ್ತಾರೆ ಗುರು. ಅದಕ್ಕೆ ವೆಯ್ಟ್ ಮಾಡ್ತಾರೆ ಯಾವುದಾದ್ರೂ ಇನ್ನೊಂದು ಡಿಮ್ಯಾಂಡ್ ಬಾಡಿಗೆ ಎತ್ಕೊಳ್ಳೋಣ. ಪೀಕ್ ಟೈಮಲ್ಲಿ ಒಂದು 500 ರೂಪಾಯಿ ಮಾಡ್ಕೊಬಿಟ್ರೆ ಸಾಕು, ಯಾಕಂದರೆ ಬಂದಿರೋದು ಲೇಟಲ್ಲ. ಇದು ಯಾವುದು ಇನ್ನೊಂದು 41 ರೂಪಾಯಿ ಕೊಡ್ತಾನೆ ನೋಡಿ ನಲ್ಲೂರಲ್ಲಿ ಗುರು. ಇಲ್ಲೆಲ್ಲ ಹೋಗ್ಬಿಟ್ರೆ ರಿಟರ್ನ್ ಆರ್ಡ್ರೇ ಕೊಡಲ್ಲ ಗುರು. ಇನ್ನೊಂದು ಆರ್ಡ್ರ್ ಕೊಡ್ತಾವನೆ 30 ರೂಪಾಯಿ ಇಷ್ಟ ಕೊಡ್ತಾನೆ ನೋಡ್ಬೋದು. ವೆಯ್ಟ್ ಮಾಡೋಣ, ವೆಯ್ಟ್ ಮಾಡಿ ಇನ್ನೊಂದು ಡಿಮ್ಯಾಂಡ್ ಬಾಡಿಗೆ ಎತ್ಕೊಳ್ಳೋಣ. ಟಿಕೆಟ್ ಕಂಪ್ಲೀಟ್ ಮಾಡಬೇಕು, ನೋಡೋಣ ಏನೇನಾಗತ್ತಂತ. ನಾವು ಅಂದ್ಕೊಂಡು ಬಂದರೆ ಅದಾಗಲ್ಲ, ನಾವು ಅನ್ಕೊತಿರೋ ಬಂದ್ರೇ ಅದಾಗೋದು. ಓಕೆ ವೆಯ್ಟ್ ಮಾಡಿ, ಯಾವುದಾದ್ರೂ ಇನ್ನೊಂದು ಬಾಡಿಗೆ ಎತ್ಕೊಂಡು ನಾನು ನಿಮಗೆ ಸಿಗ್ತೀನಿ ಬನ್ನಿ. ಹೊಸಕೋಟೆಗೆ ಒಂದು ಬಿತ್ತು, ಹೊಸಕೋಟೆದಲ್ಲಿ ಡ್ರಾಪ್ ಮಾಡಿ ಒಂದು ವೆಯ್ಟ್ ಮಾಡ್ತಾಯಿದ್ದೆ 10:50ಗೆ. ಯಾವುದೋ ಕೊಡ್ತಾವನೆ, ಮಾರುತ್ತಲ್ಲಿ ಕೊಡ್ತಾವನೆ, ದೇವ್ರ ಬೀಸ್ನಲ್ಲಿ, ಕೈಕೊಂಡ್ರಲ್ಲಿ ಕೊಡ್ತಾವನೆ. ಎಲ್ಲ ಸಿಟಿ ಸೈಡ್ ಇದಕ್ಕೆ ಕೊಡ್ತಾವನೆ ಗುರು, ರಿಂಗ್ ರೋಡ್ಗೆ. ಈ ಕಡೆ ಯಾವುದೂ ಕೊಡ್ತಾ ಇಲ್ಲ. ಹೊಸಕೋಟೆ ಡ್ರಾಪ್ ಮಾಡಿದೆ. ಹೊಸಕೋಟೆಯಿಂದ ಮತ್ತು ಇನ್ನೊಂದು ಆರ್ಡ್ರ್ ಬಿತ್ತು, ಅಲ್ಲಿಂದ ಈ ಕಡೆ ಬಂದೆ ಊಡಿ ಸೈಡು. ಡ್ರಾಪ್ ಮಾಡಿದೆ, ವೆಯ್ಟ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಏನು 680 ರೂಪಾಯಿ ಆಯಿತು. ಟೈಮು 12 ಗಂಟೆ ಆಯಿತು, 12-17 ಆಯಿತು. ಇದು ಶ್ರೀ ಸತ್ಯ ಸಾಯಿ ಬಾಬಾ ಹಾಸ್ಪಿಟಲ್ಲು ಕೊಡ್ತಾವನೆ. ಊಬರಲ್ಲಿ ಊಬರಲ್ಲಿ ರೀಚಾರ್ಜ್ ಮಾಡಿದೆ, ಒಂದು 100 ರೂಪಾಯಿ ರೀಚಾರ್ಜ್ ಮಾಡಿದೆ. ರೀಚಾರ್ಜ್ ಇರಲಿಲ್ಲ, ರೀಚಾರ್ಜ್ ಮಾಡಿದ್ದೀನಿ ಎಮರ್ಜೆನ್ಸಿಗೆ ಅಷ್ಟೇ ಊಬರು. ರ್ಯಾಪಿಡೋದಲ್ಲಿ ಇಷ್ಟ ಆಗೈತೆ ಅರ್ನಿಂಗ್ಸು 12 ಗಂಟೆಗೆ. ಇದ್ರ ಬಗ್ಗೆ ನೀವೇನಂತ ಒಂದು ಕಮೆಂಟ್ ಹಾಕಿರಿ, ಸರಿನಾ? ಇಲ್ಲಿ ನೋಡ್ಬೋದು ಇದಕ್ಕೆ ಕೊಡ್ತಾವನೆ ಕೋರ್ಮಂಗ್ಲಗೆ ಹೋದರೆ ಅಲ್ಲಿಂದ ರಿಟರ್ನ್ ಆರ್ಡ್ರ್ ಕೊಡಲ್ಲ ಗುರು. ಕೋರ್ಮಂಗ್ಲದಲ್ಲಿ ಸುಮ್ಮನೆ ಹಿಂಸೆ, ಆ ಕಡೆ ಎಲ್ಲ ಹೋಗ್ಬಿಟ್ರೆ. ಅದಕ್ಕೇ ಯೋಚನೆ ಮಾಡ್ತಾಯಿದ್ದೀನಿ ಹೋಗೋಣ ಬೇಡ ಅಂತೇಳಿ. ಇನ್ನೊಂದು ಆರ್ಡ್ರ್ ಬಿತ್ತು ಗುರು, ವರ್ತೂರ್ಗೆ ಕ್ಯಾನ್ಸಲ್ ಮಾಡಿಬಿಟ್ರು ಊಬರಲ್ಲಿ. ಪಿಕಪ್ ಮಾಡೋಣ ಅಂತ ಏನು ಆಲ್ಮೋಸ್ಟ್ ಲೊಕೇಶನ್ ಹತ್ರ ಬಂದೆ, ಕ್ಯಾನ್ಸಲೇ ಮಾಡಿಬಿಟ್ರು. ಬಿಡಿ ಪರವಾಗಿಲ್ಲ ಅಂತೇಳಿ ಸುಮ್ಮನೆ ಅದೇ. ಇನ್ನೊಂದು ನೋಡಿ ಇದಕ್ಕೆ ಕೊಡ್ತಾವನೆ 22 ಕಿಲೋಮೀಟ್ರು ನಾಗರಬಾವಿ ಸೈಡ್. ಅಲ್ಲಿ ಹೋಗ್ಬಿಟ್ಟು ಏನಪ್ಪ ಮಾಡಲಿ, ಆಲ್ರೆಡಿ ಅಲ್ಲೆಲ್ಲ ಹೋಗಿ ಅನ್ಭವಿಸಿರೋದೆ. 22 ಕಿಲೋಮೀಟ್ರು ನಾಗರಬಾವಿ ಹತ್ರ ಬರುತ್ತೆ ಅದು. ಅಲ್ಲೆಲ್ಲ ಹೋಗಿ ಅನ್ಭವಿಸಿದ್ದೀನಿ, ಸುಮ್ಮನೆ ಅಲ್ಲೆಲ್ಲ ಹೋಗೋದು ವೇಸ್ಟು. 22 ಕಿಲೋಮೀಟ್ರಿಗೆ 400 ರೂಪಾಯಿ ಅಂದರೆ ಪರವಾಗಿಲ್ವಾ? ಏನಂತ ಒಂದು ಕಮೆಂಟ್ ಹಾಕಿರಿ. ಹೋದ್ಮೇಲೆ ಅದರಲ್ಲಿ ಎಷ್ಟು ಕೊಡ್ತಾನೆ ಯಾವನು ಗೊತ್ತು. ಬುಕ್ಕಿಂಗ್ ಫೀಸು ಅದು ಇದು ಶಾರ್ಟ್ ಅದು ಇದು ಅಂತೇಳಿ ಕಟ್ ಮಾಡ್ಕೊಂಡು ಲಾಸ್ಟ್
ವೆಯ್ಟ್ ಮಾಡಿ ಯಾವುದಾದ್ರು ಒಂದು ಆರ್ಡ್ರ್ ಎತ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡೋಣ. ಫಸ್ಟ್ ಒಂದು ಟೀ ಕುಡಿಬೇಕು, ತಲೆನೋತೈತೆ. ಒಂದು ಟೀ ಕುಡ್ಕೊಂಡು ಯಾವುದೋ ಡ್ಯೂಟಿ ಹಾಕ್ಕೊಂಡು ನಾನು ನಿಮಗೆ ಸಿಗ್ತೀನಿ ಬನ್ನಿ, ಸರಿನಾ? ಯಾವುದಿಲ್ಲ, ಇಲ್ಲೊಂದು ಕಾವೇರಿ ಅಂತ ಯಾವುದೋ ಐತೆ, ಇಲ್ಲೇ ಹೋಗ್ಬಿಟ್ಟು ಒಂದು ಟೀ ಕುಡಿದ್ಬಿಟ್ಟು ನಾನು ನಿಮಗೆ ಸಿಗ್ತೀನಿ. ಗೈಸ್, ಇವಾಗ ನಮ್ಮ ಹತ್ರಲ್ಲಿ ಒಂದು ಆರ್ಡ್ರ್ ಬಿದ್ದೈತೆ 400 ರೂಪಾಯಿ ಸಾಕರ್ ನಗರಗೆ. ಅಲ್ಲಿ ಹೋಗಿ ಡ್ರಾಪ್ ಮಾಡಿದ್ಮೇಲೆ ಅಲ್ಲಿಂದ ಮಾನ್ಯತೆಗೆ ಹೋಗ್ಬಿಡೋಣ ಅಂತ ಎತ್ಕೊಂಡಿದ್ದೀನಿ. ಮಾನ್ಯತೆ ಟೆಕ್ ಪಾರ್ಕಿಂದ ಆರ್ಡ್ರ್ ಕೊಡ್ತಾನೆ, ಅದಕ್ಕೆ ಎತ್ಕೊಂಡಿದ್ದೀನಿ. ಆರ್ಡ್ರು ಪಿಕ್ ಮಾಡ್ಬೇಕು, ಇಲ್ಲೇ ಬಂದಿದ್ದೀನಿ ಪಿಕಪ್ ಹತ್ರನೇ. ಇದೇನು ಟೈಮಿಂಗೇ ಓಡ್ತಾಯಿಲ್ಲ, ಇವಾಗ ಓಡ್ತಾಯಿತ್ತಲ್ಲ ಅವರು ಟೈಮಿಂಗು. ಬಂದಿನ 5 ನಿಮಿಷ ಆಯಿತು, ಇವಾಗ ಓಡ್ತಾಯಿತ್ತು ಟೈಮಿಂಗ್. ಓಕೆ, ನೋಡ್ಬೋದು 441 ಕೊಟ್ಟವನೆ, ಸಾಕಾರ ನಗರ ಕೊಟ್ಟವನೆ. ಅಲ್ಲಿಂದ ಆರ್ಡ್ರು ಇದಕ್ಕೆ ಹೋದರೆ, ಮಾನ್ಯತೆ ಟೆಕ್ ಪಾರ್ಕ್ ಹೋದರೆ ಯಾವುದೋ ಒಂದು ಆರ್ಡ್ರ್ ಕೊಡ್ತಾನೆ. ಅದಕ್ಕೆ ಆ ನಂಬಿಕೆ ಮೇಲೆ ಎತ್ಕೊಂಡಿದ್ದೀನಿ. ಏನು ಡ್ರಾಪ್ ಮಾಡೋಷ್ಟರಲ್ಲಿ 1 hour ಆಗುತ್ತೆ ಹೆಂಗಿದ್ರು. ಆಮೇಲೆ ಕಂಪ್ನಿ ಬಿಡ್ತಾರೆ, ಅಲ್ಲಿಂದ ಒಂದು ಆರ್ಡ್ರ್ ಹಾಕ್ಕೊಂಡು ಬರೋಣ. ಕಾಕಿ ಶರ್ಟ್ ಎತ್ಕೊಂಡಿದ್ದೀನಿ, ಕಾಕಿ ಶರ್ಟ್ ಹಾಕೋಣ. ಇಲ್ಲಿಂದ ಸಿಕ್ಕಾಪಟ್ಟೆ ಆರ್ಡ್ರ್ ಕೊಡ್ತಾವನೆ ಗುರು, ಪರವಾಗಿಲ್ಲ. ಇಲ್ಲಿ ಆರ್ಡ್ರ್ ಬ್ಯಾಕ್ ಟು ಬ್ಯಾಕ್ ಕೊಡ್ತಾವನೆ, ಪರವಾಗಿಲ್ಲ. ಬಟ್ ಅಂದರೆ ಎಲ್ಲ ಈ ಕಡೆ ಬೆಳ್ಳಂತೂರು ಮತ್ತು ಮಾರತಲ್ಲಿ ಆ ಥರ ಕೊಡ್ತಾವನೆ. ಓಕೆ, ವೆಯ್ಟ್ ಮಾಡಿ ಡ್ರಾಪ್ ಮಾಡಿ ನಾನು ನಿಮಗೆ ಸಿಗ್ತೀನಿ. ಕಸ್ಟಮರು ಅವ್ರು ಅನ್ಸುತ್ತೆ ಮೇ ಬಿ. ಟೆಕ್ ಪಾರ್ಕ್ ಬಂದೆ, ಅಲ್ಲಿ ಡ್ರಾಪ್ ಮಾಡಿದೆ ನಮ್ಮ ಹತ್ರಲ್ಲಿ. 450 ಕೊಟ್ಟ ಎಮ್ಮ ಡ್ರಾಪ್ ಮಾಡಿ ಇವಾಗ ಮನೆ ಹತ್ರ ಟ್ರೆಕ್ ಪಾರ್ಕ್ ಬಂದೆ. ನಮ್ಮ ಫ್ರೆಂಡು ಇಲ್ಲೇ ಅವನೇ. ಬ್ರೂಕ್ ಫೀಲ್ಡ್ ಬಿತ್ತು ಗುರು, ಯಾರು ಎತ್ಕೊಬಿಟ್ರು. 280. ಎಷ್ಟು ಮಾಡಿದ್ದೆ ಬ್ರೋ ಬೆಳಗ್ಗೆಯಿಂದ? 542. ನಮ್ಮ ಹತ್ರ ತೋರಿಸು. 366. ಕೈ ಬಾಡಿಗೆ ಯಾವುದಿಲ್ಲಪ್ಪ. ಟೋಟಲ್ ಎಷ್ಟಾಯ್ತು? 1000 ಮಾಡಿದ್ದೀರಾ? 1000 ರೂಪಾಯಿ ಸಾಕು. ನಮ್ಮ ನಾನೇ ಕಮ್ಮಿ ಮಾಡಿದ್ದೀನಲ್ಲ, 1000 ರೂಪಾಯಿ ಮಾಡಿದ್ದೀನಿ ಅಷ್ಟೇ. ಟೈಮು 2:47 ಆಗೈತೆ. ಅರ್ನಿಂಗ್ಸ್ ಬಂದು ಈ ಥರ ಆಗೈತೆ. ಡ್ಯೂಟಿ ಅಂತೂ ಯಾವುದೂ ಇಲ್ಲ. ಇನ್ನು 3:30ಗೆ ಡ್ಯೂಟಿ ಸ್ಟಾರ್ಟು. ಏನಂತೀಯ ಬ್ರೋ? ಬೈಕ್ ಟ್ಯಾಕ್ಸಿ ಬಂದಮೇಲೆ ಹೆಂಗೈತೆ ಆರ್ಡ್ರು? ಏನಂದರೆ, ನನಗೆ ಎಲ್ಲೇ ಆರ್ಡ್ರ್ ಬಿದ್ದು ನಾನು ಎತ್ಕೊಂಡು ಹೋಗ್ತೀನಿ. ಇವ್ನಿಗಂತೂ ಕಾಯ್ಕೊಂಡು ಕುತ್ಕೊಳಕ್ಕಾಗಲ್ಲ. ನನ್ನ ಮಗ ವೈಟ್ ಫೀಲ್ಡು ಬ್ರೂಕ್ ಫೀಲ್ಡೇ ಬೇಕು ಅಂದರೆ ಅದು ಯಾವಾಗೋ 6 ಗಂಟೆಗೆ ಬಿಡೋದು. ಸುಮ್ಮನೆ ನನ್ನ ಮಗ 6 ಗಂಟೆ ಇವನ್ನೂ ಮಾಡಕ್ಕೆ ಬಿಡಲ್ಲ, ನನ್ನೂ ಮಾಡಕ್ಕೆ ಬಿಡಲ್ಲ. ಗೈಸ್ ಬ್ರೋ ಏನು ಗೊತ್ತಾ ಬ್ರೋ, ನೀನು ಮಾಡಬಾರ್ದು, ನಾನು ಮಾಡಬಾರ್ದು, ಮಾಡಿದ್ರೆ ಒಟ್ಟಿಗೆ ಮಾಡಬೇಕು. ಅದೆಲ್ಲ ಓಡೋದೇ ಇಲ್ಲ ನಮ್ಮ ಹತ್ರ ಗೈಸ್. ಅವಾಗಿಂದ ಬೀಳ್ತೈತೆ ಹೊಡ್ಯಾಕ್ 53 ರೂಪಾಯಿ. 53 ರೂಪಾಯಿ ಬೀಳ್ತೈತೆ ಅಲ್ಲಿ. ಪಿಕಪ್ ಏನು 2 ಕಿಲೋಮೀಟ್ರು. ಎಚ್ ಬಿ ಆರ್ ಲೇಔಟು. ಸಜಾಪುರ ಬಿತ್ತು ಹೊಡೆದಲ್ಲ ನಮ್ಮ ಹತ್ರ ಇದೆ. ಆಯಿತು ನೋಡು, ಸಜಾಪುರ ಇವಾಗ 860. ಓಕೆ ಬೀಳುತ್ತೆ ನೋಡ್ರಿ ಗೈಸ್. ಓಕೆ, ಅರ್ನಿಂಗ್ಸ್ ಈ ಥರ ಐತೆ. ಅವ್ನ ಅರ್ನಿಂಗ್ಸ್ ಇಷ್ಟು ಮಾಡೋಣ. ಬೈಕ್ ಟ್ಯಾಕ್ಸಿ ಬಂದಮೇಲೆ ಆರ್ಡ್ರ್ ಹೆಂಗೈತೆ ಬ್ರೋ? ಭಾರಿ ಆಗೈತೆ. ಬರೀ 500 ರೂಪಾಯಿ ಆರ್ಡರ್ಗಳೇ ಜಾಸ್ತಿ ಬರ್ತಾ ಇದೆ. ಸಿಕ್ಕಾಪಟ್ಟೆ ಡ್ಯೂಟಿ ಮಾಡೋದು. ಸಿಕ್ಕಾಪಟ್ಟೆ 500 ರೂಪಾಯಿದು. ನಾನು ಬೆಳಗ್ಗೆ 2 ಹೊಡಿತೀನಿ, ಸಾಯಂಕಾಲ 2 ಹೊಡಿತೀನಿ, ಮನೆಗೆ ಬಂದು ಮಲ್ಕೊಂತೀನಿ ಅಷ್ಟೇ. ಸೈಕಲ್ ಟ್ಯಾಕ್ಸಿ ಬಗ್ಗೆ ನೀನು ಹೇಳ್ತೀಯ? ಅದು ನಮ್ಮ ಅಭಿಪ್ರಾಯ ತುಂಬ ಬೆಂಬಲ ಇದೆ, ಅದಕ್ಕೋಸ್ಕರ ದಯವಿಟ್ಟು ನೆಕ್ಸ್ಟ್ ಸೈಕಲ್ ಟ್ಯಾಕ್ಸಿ ನಾನು ಮಾಡೋಣ ಅಂತಿದ್ದೀನಿ. ಇಲ್ಲಾಂದ್ರೆ ಗಾಡಿ ಒಂದು 5 ಇಸ್ಕೊಂಡು ಬಾಡಿಗೆ ಕೊಡೋಣ. ಸೈಕಲ್ ಟ್ಯಾಕ್ಸಿ ಇರಲಿ, ನಮ್ಮ ಮನೇಲಿ ಒಂದು 2 ಎತ್ತುಗಳು, ಒಂದು ಹೊಸ 2 ಎತ್ತುಗಳು ತಗೊಂಡು ಎತ್ತಿನ ಟ್ಯಾಕ್ಸಿ ಹೊಡಿತೀನಿ. ಅದೇ ಮಾಡಬೇಕು, ಆರಾಮಾಗಿ ಒಂದು 10 ಜನ ತುಂಬಿಸ್ಕೊಂಡು ಹೋಗ್ಬೇಕು. ಓಕೆ ಇರಿ, ಆರ್ಡ್ರು ಏರ ಸೈಡ್ ಎತ್ಕೊಂಡು ನಾನು ನಿಮಗೆ ಸಿಗ್ತೀನಿ. ಗುರು ಮಾನ್ಯತೆ ಟೆಕ್ ಪಾರ್ಕಿಂದ ನಮ್ಮ ಗುಂಜೂರಿಗೆ ಒಂದು ಆರ್ಡ್ರ್ ಕೊಟ್ಟ. 480 ರೂಪಾಯಿ ಎಷ್ಟೋ ಕೊಟ್ಟ ಗುರು. 441 ರೂಪಾಯಿ. ಅವ್ರು ಮಾಡಿರೋದು 380 ಎಷ್ಟೋ ಮಾಡಿದ್ರು ಅಷ್ಟೇ. ಇಲ್ಲಿ ನೋಡ್ಬೋದು ಎಷ್ಟಪ್ಪ, 336. ಊಬರಲ್ಲಿ ಇದು ಏನಾಗೈತೆ ಗೊತ್ತಿಲ್ಲ. ಊಬರ್ ಅವಾಗವಾಗ ಈ ಥರ ಅಯ್ಯೋ ಎತ್ಕೋಬೋದಾಗಿತ್ತಲ್ಲ ಗುರು, ಇದು ಎಲ್ಲೋ ನೋಡ್ಕೊಂಡಿದ್ದೆ. ಹೋಗ್ಲಿ ಬಿಡಿ, ಬೀಳತ್ತೆ, ವೆಯ್ಟ್ ಮಾಡೋಣ. ಊಬರಲ್ಲಿ 0. ರ್ಯಾಪಿಡೋದಲ್ಲಿ ಒಂದು ಆರ್ಡ್ರ್ ನಮ್ಮ ಫ್ರೆಂಡ್ ಮಾಡಿರೋದು 350 ರೂಪಾಯಿ. ನಮ್ಮ ಏರಿಯಾ ಸೈಡೇನೆ ಬಿತ್ತು, ಅವ್ನಿಗೆ ಎತ್ಕೊಟ್ಟೆ. ನಮ್ಮ ಹತ್ರಲ್ಲಿ ಒಂದೇ ಒಂದು ಆರ್ಡ್ರ್ ಬಂದಿದ್ದು. ಜಸ್ಟ್ ಡ್ರಾಪ್ ಮಾಡಿದೆ, ಇವಾಗ ತಾನೆ ಇಲ್ಲೇ ಡ್ರಾಪ್ ಮಾಡಿ ಇವಾಗ ಆರ್ಡ್ರಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿಂದ ಯಾವುದಾದ್ರೂ ಬೀಳತ್ತಾ ನೋಡೋಣ. 436 ರೂಪಾಯಿ ಅಷ್ಟೇ. ಎಷ್ಟು ಕಿಲೋಮೀಟ್ರ್ ಗೊತ್ತಾ ಬಂದಿರೋದು? 18 ರೂಪಾಯಿ ಕಿಲೋಮೀಟ್ರಿಗೆ, 23 ಕಿಲೋಮೀಟ್ರು. 350 ಕೊಟ್ಟಿದ್ದೆ, ಸರ್ ಹೋಗ್ತೈತೆ ಅದ್ರಿಗೆ ಮೇ ಬಿ. ಓಕೆ, ಇವಾಗ ಡ್ರಾಪ್ ಮಾಡಿದೆ. ವೆಯ್ಟ್ ಮಾಡ್ತಾಯಿದ್ದೀನಿ ಆರ್ಡ್ರಿಗೆ, ವೆಯ್ಟ್ ಮಾಡೋಣ. ಯಾವುದಾದ್ರೂ ಬಿದ್ಮೇಲೆ ನಾನು ನಿಮಗೆ ಸಿಗ್ತೀನಿ. ಟೈಮ್ ಆಲ್ಮೋಸ್ಟ್ 3-4 ಗಂಟೆ ಆಗ್ತಾ ಬಂತು. ಓಕೆ, ಆರ್ಡ್ರ್ ಬಿದ್ಮೇಲೆ ನಾನು ನಿಮಗೆ ಸಿಗ್ತೀನಿ, ಸರಿನಾ? ಸಿಕ್ಕಾಪಟ್ಟೆ ಬಿಸಿಲು ಗುರು. ಈ ನಡುವೆ ಇಷ್ಟು ದಿನ ಕೋಲ್ಡ್ ಇತ್ತು, ಇವಾಗ ಸಿಕ್ಕಾಪಟ್ಟೆ ಬಿಸಿಲು. ನಮ್ಮಿಂದ ಫುಲ್ ಬಿಸಿಲು ಸ್ಟಾರ್ಟ್ ಆಗುತ್ತೆ. ಆದಷ್ಟು ಸ್ವಲ್ಪ ನೆರಳು ನೋಡಿಕೊಂಡು ರೆಸ್ಟ್ ತಗೋಬೇಕು. ಓಕೆ, ಆರ್ಡ್ರ್ ಬಿದ್ಮೇಲೆ ನಾನು ನಿಮಗೆ ಸಿಗ್ತೀನಿ, ಬನ್ನಿ ಗುರು. ಆರ್ಡ್ರ್ ಡ್ರಾಪ್ ಮಾಡಿದ್ಮೇಲೆ ಎಲ್ಲೇ ಲೋಕಲಲ್ಲಿ ಒಂದು ಆರ್ಡ್ರ್ ಮಾಡಿದೆ. ನನಗೆ ಈ ಆರ್ಡ್ರ್ ಒಂದು ಶೋ ಆಯಿತು. ಇಲ್ಲಿ ನೋಡ್ಬೋದು, ರ್ಯಾಪಿಡೋದಲ್ಲಿದು +10 ರೂಪಾಯಿ, 20 ರೂಪಾಯಿ, 30 ರೂಪಾಯಿ. ಇದು ಹೊಸ ಆರ್ಡ್ರ ಏನಂತ ಗೊತ್ತಿಲ್ಲ. ನಾನು ಜಸ್ಟ್ ಇವಾಗ ನೋಡ್ತಾ ಇದ್ದೀನಿ ಅಷ್ಟೇ. ಇಷ್ಟು ದಿನದಿಂದ ಮಾಡ್ತಾ ಇದ್ದೀನಲ್ಲ, ಜಸ್ಟ್ ಇವಾಗ ನೋಡಿದೆ. +30 ರೂಪಾಯಿವರೆಗೂ ಪ್ಲಸ್ ಮಾಡ್ಕೋಬೋದು. ಇಲ್ಲಿ ನೋಡಿ, ರ್ಯಾಪಿಡೋದಲ್ಲಿ
ಇದು ಏನಾದರೂ ಹೊಸ ಅಪ್ಡೇಟಲ್ಲಿ ಏನಾದರೂ ಬಂದೈತಾ ಇಲ್ಲಾಂದರೆ ಯಾವ ಥರ ಏನೋ ನಂಗೆ ಒಂದೂ ಅರ್ಥ ಆಗ್ತಾಯಿಲ್ಲ. ಪ್ಲಟ್ 2 ಆರ್ಡ್ರ್ ಬಂದೈತೆ ಈ ಥರ. ಅವಾಗೆ ನಾನೇನೋ ಬೈ ಮಿಸ್ಟೇಕ್ ಏನೋ ಬಂದಿರ್ಬೋದು ಬಿಡು ಅಂತ ನಾನು ಸುಮ್ಮನೆ ಅದೇ. ಬಟ್ ಇವಾಗ ನೋಡಿದ್ರೆ ಇಲ್ಲಿ ನೋಡಿ +30ವರೆಗೂ ಪ್ಲಸ್ ಮಾಡ್ಕೋಬೋದು ಗುರು. ಆಲ್ರೆಡಿ ಅವ್ರು 20 ರೂಪಾಯಿ ಎಕ್ಸ್ಟ್ರಾ ಕೊಟ್ಟವ್ರೆ, ಅದರಲ್ಲೂ ನಾವು 30 ರೂಪಾಯಿವರೆಗೂ ಎಕ್ಸ್ಟ್ರಾ ಮಾಡ್ಕೋಬೋದು. ಏನು ಗುರು ಈ ಥರ ಇವಾಗ ರ್ಯಾಪಿಡೋದಲ್ಲಿ ಈ ಥರ ಕೊಡ್ತಾರೆ. ನಮ್ಮ ಹತ್ರ ಇಲ್ಲದ್ರೆ +10 ರೂಪಾಯಿ ಅಷ್ಟೇ. ಬಟ್ ಇವಾಗ ರ್ಯಾಪಿಡೋದಲ್ಲಿ ಬಂದ್ಬಿಟ್ಟು +30 ರೂಪಾಯಿವರೆಗೂ ಕೊಡ್ತಾವನೆ ಅಂದರೆ ಒಂಥರ ಗ್ರೇಟ್ ಅನ್ಕೋಬೋದು. ಅರ್ನಿಂಗ್ಸ್ ಚೆನ್ನಾಗಿ ಮಾಡ್ಬೋದು. ಬಟ್ ಯಾವುದೋ ಒಂದೊಂದು ಆರ್ಡ್ರಿಗೆ ಅಷ್ಟೇ ಕೊಡ್ತಾ ಇರೋದು, ಎಲ್ಲ ಆರ್ಡ್ರಿಗೂ ಕೊಟ್ಟಿಲ್ಲ. ಇಲ್ಲಿ ನೋಡ್ಬೋದು ಬೇರೆ ಆರ್ಡ್ರು ಈ ಥರ ಕೊಡ್ತಾವನೆ. ಇದು ನಾನು ಒಂದು ಸೆಕೆಂಡ್ ಸೈಕ್ ಆಗ್ಬಿಟ್ಟು ಏನಪ್ಪ ಇದು 30 ರೂಪಾಯಿ +ವರೆಗೂ ಬರ್ತೈತೆ, ನಾನೇ ಕಣ್ಣೇನಾದರೂ ಇದೈತಾ ಏನಂತ ನಾನು ನೋಡಿದ್ರೆ ಈ ಥರ ಬರ್ತೈತೆ. +30 ರೂಪಾಯಿವರೆಗೂ ಪ್ಲಸ್ ಮಾಡ್ಕೋಬೋದು. ಇದೊಂದು ಹೇಳೋಣ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ಬಟ್ ಇವಾಗ ಟೈಮ್ ನೋಡ್ಕೋಬೋದು ಎಷ್ಟಾಗೈತೆ ಏನಂತ. 6:03 ಆಗೈತೆ. ಈ ಥರ ಆರ್ಡ್ರು ಬೀಳ್ತೈತೆ, ನಿಮಗೂ ಬಿದ್ದೈತೆ ಏನಂತ ಒಂದು ಕಮೆಂಟ್ ಹಾಕಿರಿ. ನನಗಿದೇ ಫಸ್ಟ್ ಟೈಮು 2ನೇ ಆರ್ಡ್ರ್ ಇದು. ನಮ್ಮ ಹತ್ರ ಅರ್ನಿಂಗ್ಸು, ರ್ಯಾಪಿಡು ಅರ್ನಿಂಗ್ಸು 2 ಆ್ಯಪೇ ಮಾಡ್ತಾ ಇರೋದು. ಇದರಲ್ಲಿ 300 ರೂಪಾಯಿ ಆಲ್ರೆಡಿ ನಮ್ಮ ಫ್ರೆಂಡ್ ಮಾಡವನೆ. ಆಲ್ಮೋಸ್ಟ್ ಏನು ನನ್ನ ಟಾರ್ಗೆಟ್ ಹತ್ರ ಬಂದೈತೆ, ಇನ್ನು ಮಾಡಬೇಕು. ಟೈಮ್ 6 ಗಂಟೆ ಆಗೈತೆ. ಆರ್ಡ್ರು ಕೊಡ್ತಾವನೆ, ಇಲ್ಲೇ ಕಂಪ್ನಿ ಐತೆ ಮುಂದೆ. ಬಟ್ ಪಿಕಪ್ ಲಾಂಗ್ ಕೊಡ್ತಾವನೆ, ಅದಕ್ಕೇ ವೆಯ್ಟ್ ಮಾಡ್ತಾಯಿದ್ದೀನಿ. ಗ್ಯಾಸ್ ನೋಡಿದ್ರೆ 1 ಪಾಯಿಂಟ್ ಐತೆ. ಆಲ್ಮೋಸ್ಟ್ 170ವರೆಗೂ ಸುತ್ತಾಡಿದ್ದೀನಿ ಫುಲ್ ಟ್ಯಾಂಕಲ್ಲಿ. ಇವಾಗ ಗ್ಯಾಸ್ದೊಂದು ಭಯ, ಎಲ್ಲ ಹಾಕ್ಸ್ಕೊಳೋದು ಏನಂತ. ಅವಾಗೆ ನಮ್ಮ ಏರಿಯಾಗೆ ಹೋಗಿದ್ದೆ, ಅಲ್ಲಿ ಹಾಕ್ಸ್ಕೊಂಡಿದ್ರೆ ಆಗ್ತಾಯಿತ್ತು. ಅಲ್ಲಿ ನೋಡಿ 182ವರೆಗೂ ಹೋಗೈತೆ. ಗ್ಯಾಸ್ ಹಾಕ್ಸ್ಕೋಬೇಕು, ಅದಕ್ಕೆ ಆ ಕಡೆ ಯಾವುದಾದ್ರು ಆರ್ಡ್ರ್ ಎತ್ಕೋಣ ಅಂತ ನೋಡ್ತಾಯಿದ್ದೀನಿ. ಬಟ್ ಆರ್ಡ್ರು ಇವಾಗ ಸ್ಲೋ ಆಗೈತೆ 6 ಗಂಟೆಗೆ. ನೋಡೋಣ ಯಾವುದಾದ್ರು ಆರ್ಡ್ರ್ ಬೀಳುತ್ತೆ ಹೆಂಗೇನಂತ. ಯಾವುದಾದ್ರು ಆರ್ಡ್ರ್ ಬಿದ್ದ ಮೇಲೆ ಎತ್ಕೊಂಡು ನಾನು ನಿಮಗೆ ಸಿಗ್ತೀನಿ, ಸರಿನಾ. ಊಬರಲ್ಲಿ 0 ಊಬರಲ್ಲಿ ಮಾಡೇ ಇಲ್ಲ, ಆಪೇ ಮಾಡ್ಬಿಟ್ಟಿದ್ದೀನಿ. ಡ್ಯೂಟಿ ರೀಚಾರ್ಜ್ ಮಾಡಿದೆ 100 ರೂಪಾಯಿ ಬೆಳಗ್ಗೆ ಅಷ್ಟೇ. ಊಬರ್ ಆಪೇ ಮಾಡಿಬಿಟ್ಟಿದ್ದೀನಿ. ಈ ಆರ್ಡ್ರ್ ತೋರ್ಸೋಣ ಅಂತ ನಿಮಗೆ ಮಾಡಿದ್ದು. ಬಟ್ ಈ ಥರ ಆರ್ಡ್ರು ಬೀಳ್ತೈತೆ, ನೋಡ್ಕೊಂಡು ಎತ್ಕೊಳ್ಳಿ, ಸರಿನಾ. ಈ ಆರ್ಡ್ರ್ ಬೀಳೋದು ಬರ್ತೈತಾ ಏನಂತ ಒಂದು ಕಮೆಂಟ್ ಹಾಕಿರಿ. ನೆಕ್ಸ್ಟ್ ಆರ್ಡ್ರ್ ಬಿದ್ಮೇಲೆ ನಾನು ನಿಮಗೆ ಸಿಗ್ತೀನಿ. ಗ್ಯಾಸ್ ಹಾಕ್ಕೊಂಡು 0 ಮಾಡಿದೆ. 16 ಕಿಲೋಮೀಟ್ರ್ ಟೋಟಲ್ ಬಂದಿರೋದು. ನನಗೆ ನಮ್ಮ ಹತ್ರ ಇಲ್ಲಿ ಎಕ್ಸ್ಟ್ರಾ ಬಂದಿರೋದು ತೋರಿಸ್ತಾನೆ ಇಲ್ಲ. ಇಲ್ಲಿ ನೋಡ್ಬೋದು 10 ಕಿಲೋಮೀಟ್ರ್ ತೋರಿಸ್ತೈತೆ. ನಾನು ಬಂದಿರೋದು ಟೋಟಲ್ 16 ಕಿಲೋಮೀಟ್ರ್. ನಮ್ಮ ಬಂದಿರೋದು 16 ಕಿಲೋಮೀಟ್ರ್ ಇಲ್ಲಿ ತೋರಿಸ್ತಾನೆ ಇಲ್ಲ. ಇಲ್ಲಿ ನೋಡಿ 10 ತೋರಿಸ್ತೈತೆ. ಇದು 204 ಕೊಟ್ಟವನೇ. ಸಿಕ್ಕಾಪಟ್ಟೆ ಬೇಜಾರಾಗೈತೆ ಒಂದು ಸೆಕೆಂಡು. 6 ಕಿಲೋಮೀಟ್ರ್ ಅರ್ನಿಂಗ್ಸು ವೇಸ್ಟ್. ಬಂದಿದ್ದು 6 ಕಿಲೋಮೀಟ್ರ್ ವೇಸ್ಟ್ ಆಯಿತು. ಅದೇನಾಯಿತು, ಮ್ಯಾಪು ರೋಡ್ ಜಾಮ್ ಆಯ್ತು ಅಂತೇಳಿ ಬೇರೆ ರೋಡ್ ರೋಡೇ ತೋರಿಸ್ತಾ ಇಲ್ಲ. ಬೇರೆ ರೋಡಿಂದ ಬಂದೆ. ಎಕ್ಸ್ಟ್ರಾ ಆಗುತ್ತಲ್ಲ ಅಂತ ನಾನು ಬಂದೆ. ಎಷ್ಟಾನೇ ಆಗಿಲ್ಲ ನಮ್ಮ ಹತ್ರಲ್ಲಿ. ರ್ಯಾಪಿಡ್ ಆಗಿದ್ರೆ ಎಷ್ಟು ಆಗ್ತಾಯಿತ್ತು, ನಮ್ಮ ಹತ್ರಲ್ಲಿ ಎಷ್ಟಾನೇ ಆಗಿಲ್ಲ. ಈ ಥರ ಐತೆ. ಇಲ್ಲಿ ನೋಡಿ 10 ಕಿಲೋಮೀಟ್ರ್ ತೋರಿಸ್ತೈತೆ. ಅಲ್ಲಿ ನೋಡಿ ನಾನು 0 ಮಾಡಿ ಬಂದಿದ್ದು 16 ಕಿಲೋಮೀಟ್ರ್ ಬಂದಿರೋದು. 6 ಕಿಲೋಮೀಟ್ರ್ ಲಾಸ್. ಏನು ಮಾಡೋಕ್ಕಾಗಲ್ಲ, ಈ ಥರ ಇರುತ್ತೆ ಸಿಚುವೇಶನ್. ಮತ್ತು ಇನ್ನು ಕೇಳೋರು ಬಂದ್ಬಿಟ್ಟು ಅರ್ನಿಂಗ್ಸು ವೀಡಿಯೋ ಮಾಡೋಂಗಿದ್ರೆ ಮಾಡಬೇಡಿ ಅಂತ ಕೇಳೋರು ಕಮೆಂಟ್ ಆಗ್ತಾಯಿದ್ರು. ನಾನು ಅರ್ನಿಂಗ್ಸ್ ನಿಮಗೆ ತೋರಿಸೋದೆ ನಿಮ್ಗೆ ಗೊತ್ತಾಗ. ಫಸ್ಟ್ ಆಫ್ ಆಲು ಅರ್ನಿಂಗ್ಸು ಇಷ್ಟು ಮಾಡಿದ್ದೀನಿ ಅಂತ. ಇವಾಗ ನಾನು ನಿಮಗೆ ಅರ್ನಿಂಗ್ಸ್ ತೋರಿಸ್ದಿರ ನಾನು ಇಷ್ಟು ಮಾಡಿದ್ದೀನಿ ಅಷ್ಟು ಮಾಡಿದ್ದೀನಿ ಅಂತ ನಿಮ್ಗೆ ತೋರಿಸ್ಬೋದಲ್ಲ. ಇಲ್ಲಿ ನೋಡಿ, ಇದರಲ್ಲಿ 1494 ರೂಪಾಯಿ ಮಾಡಿದ್ದೀನಿ. ಇದರಲ್ಲಿ ನಾನು ಫಸ್ಟೇ ಹೇಳಿದೆ 300 ರೂಪಾಯಿ ನಮ್ಮ ಫ್ರೆಂಡ್ ಮಾಡೋಣ ಅಂತೇಳಿ. ಇಲ್ಲ ಇದು ನಾನೇ ಮಾಡಿದ್ದು ಅಂತ ನಾನು ನಿಮ್ಗೆ ಹೇಳ್ಬೋದಲ್ಲ. ಅರ್ನಿಂಗ್ಸ್ ತೋರಿಸ್ದಿರ ಇಲ್ಲಿ ನೋಡಿ, ಇದರಲ್ಲಿ ನಾನು 1500, 2000 ಮಾಡಿದ್ದೀನಿ. ಇಲ್ಲ ಇವತ್ತು 3000, 4000, 5000 ಮಾಡಿದ್ದೆ ಅಂತ ನಾನು ನಿಮ್ಗೆ ಹೇಳ್ಬೋದಲ್ಲ. ನಾನು ಅರ್ನಿಂಗ್ಸ್ ತೋರಿಸೋದೇನಿಗೆ ಕೇಳಿ ಈ ಥರ ಐತೆ ಅರ್ನಿಂಗ್ಸ್ ತೋರಿಸೋದು. ಕೆಲವೊಬ್ರು ಏನು ಥಿಂಕ್ ಮಾಡ್ತಾರೆ ಅಂದರೆ ಅರ್ನಿಂಗ್ಸ್ ತೋರಿಸ್ತಾನೆ ಅಂತ ಹೇಳ್ಬಿಟ್ಟು ಎಲ್ಲರೂ ಬರ್ತಾರೆ ಅಂತ ಥಿಂಕ್ ಮಾಡ್ತಾರೆ. ಒಂದಕ್ಕಿಂತ ಡೌನ್ ಆಗೋದು ಅದು ತೋರಿಸ್ತಿಂತಾನೆ, ಅದನ್ನು ಥಿಂಕ್ ಮಾಡ್ಬೋತಾನೆ. ನಮ್ಮ ಜನನೇ ಹಿಂಗೆ ಅರ್ನಿಂಗ್ಸ್ ತೋರ್ತಾನೆ ಹಂಗೆ ಹಿಂಗೆ ಅಂತ ಕಮೆಂಟ್ ಹಾಕ್ತಾರೆ. ಬಟ್ ಆ ಥರ ಕಮೆಂಟ್ಗೆ ನಾನು ತಲೆ ಕೆಡಿಸ್ಕೊಳಲ್ಲ ಗುರು. ಸುಮ್ಮನೆ ಈ ಥರ ಐತೆ ಅರ್ನಿಂಗ್ಸ್ ಅಂತ ತೋರಿಸೋದೇನಕ್ಕೆ ಅಂದರೆ ಈ ಥರ ಐತೆ ಇವತ್ತು ಅಂತೇಳಿ ನಾನು ತೋರಿಸೋದು. ಇಲ್ಲ ಇವತ್ತು ನಾನು 3000 ಮಾಡಿದೆ, 4000 ಮಾಡಿದೆ, ಮಧ್ಯಾಹ್ನಕ್ಕೆ 2000 ಮಾಡಿದೆ ಅಂತ ನಾನು ತುಂಬೋದಲ್ಲ. ನಿಮ್ಗೆ ಅರ್ನಿಂಗ್ಸ್ ತೋರಿಸ್ತಾನೆ ವೀಡಿಯೋದಲ್ಲಿ. ಅದಕ್ಕೆ ನಿಮ್ಗೆ ನಂಬಲಿ ಅಂತಲೇ ನಾನು ತೋರಿಸೋದು ಅರ್ನಿಂಗ್ಸು, ಸರಿನಾ. ಈ ಥರ ಥಿಂಕ್ ಮಾಡಿ ನೀವು ಅರ್ನಿಂಗ್ಸ್ ತೋರಿಸ್ಬೇಡಿ, ಎಷ್ಟು ಮಾಡಿದ್ರೆ ತೋರಿಸ್ಬೇಡಿ, ಅದೆಲ್ಲ ಹೇಳಕ್ಕೆ ಹೋಗ್ಬೇಡಿ ದಯವಿಟ್ಟು. ಯಾಕಂದರೆ ಬರೋರ್ಗೂ ಗೊತ್ತಾಗತ್ತೆ ಈ ಥರ ಐತೆ ಅಂತೇಳಿ. ಕೆಟ್ಟದಾಗ ಕಮೆಂಟ್ ಮಾಡೋದಕ್ಕೆ ನಾನು ತಲೆನೇ ಕೆಡಿಸ್ಕೊಳಲ್ಲ. ನಿಮಗೆ ಸುಮ್ಮನೆ ಮೈಂಡಲ್ಲಿ ಅದಿರುತ್ತೆ, ಅದಕ್ಕೆ ನಾನು ಮೈಂಡಲ್ಲಿ ಅದು ತೆಗೀಲಿ ಅಂತೇಳಿ ಅರ್ನಿಂಗ್ಸ್ ತೋರಿಸೋದು. ಸುಮ್ಮನೆ ಪುಂಗೋದಕ್ಕಿಂತ ನಾನು ನಿಮಗೆ ರಿಯಾಲಿಟಿ ಏನೈತೆ ಅದು ತೋರಿಸ್ತಾ ಇದ್ದೀನಿ. ಈ ಥರ ಆಗೈತೆ, ಈ ಥರ ಐತೆ ಅಂತೇಳಿ ಅಷ್ಟೇ, ಸರಿನಾ. ದಯವಿಟ್ಟು ಇದನ್ನು ತಪ್ಪಾಗಿ ತಿಳ್ಕೊಬೇಡಿ. ಯಾರಿಗಾದ್ರೂ ಬೇಜಾರಾಗಿದ್ರೆ ನಾನು ಹೇಳಿರೋ ಮಾತಿಂದ ದಯವಿಟ್ಟು ಕ್ಷಮಿಸಿ, ಓಕೆನಾ. ಅರ್ನಿಂಗ್ಸ್ ಇಷ್ಟ ಆಗೈತೆ ರ್ಯಾಪಿಡೋದಲ್ಲಿ ಬಂದ್ಬಿಟ್ಟು 1494. ಇದರಲ್ಲಿ 300 ಮೈನಸ್ ಮಾಡ್ಕೊಳ್ಳಿ. ಮತ್ತು ಇದರಲ್ಲೊಂದು 1232 ರೂಪಾಯಿ ನಮ್ಮ ಹತ್ರ. ಇವೆರಡು ಆ್ಯಪೇ ಮಾಡಿದ್ದು. ಊಬರ್ ಆನೇ ಮಾಡಿಲ್ಲ, ಆಪೇ ಮಾಡ್ಬಿಟ್ಟಿದ್ದೀನಿ. ಊಬರಲ್ಲಿ ಅರ್ನಿಂಗ್ಸ್ ಇಲ್ಲ. ಓಕೆ, ಮನೆ ಹತ್ರ ಆಲ್ಮೋಸ್ಟ್ ಏನು ಗುಂಜೂರಲ್ಲಿ ಇದ್ದೀನಿ. ನೋಡೋಣ, ಇನ್ನೊಂದು 50 ರೂಪಾಯಿ ಮಾಡಿಕೊಂಡು ಮನೆ ಸೈಡ್ ಹೋಗೋಣ ಅಂತ. ಯಾವುದಾದ್ರೂ ಆ ಕಡೆ ಆರ್ಡ್ರ್ ಬಿತ್ತು ಅಂದರೆ ಹಂಗೆ ಮಾಡೋಣ ಅಂತ. ಯಾವುದೋ ಕೊಡ್ತಾವನೆ. ಬಟ್ ಇಲ್ಲಿ ನೋಡಿ, ಪಿಕಪ್ಪು 800 ಮೀಟರ್ಸು, ಡ್ರಾಪು 1.4.
ಅದನ್ನು ಬಿಟ್ಟಿದೆ ಎತ್ಕೊಬಿಟ್ರು. ಓಕೆ ವೆಯ್ಟ್ ಮಾಡೋಣ, ಯಾವುದಾದ್ರೂ ಬಿತ್ತು ಅಂದರೆ ಸಿಗ್ತೀನಿ, ಇಲ್ಲಾಂದರೆ ಲಾಸ್ಟಲ್ಲಿ ಎಂಡ್ ಮಾಡ್ಬೇಕಾದ್ರೆ ನಾನು ನಿಮಗೆ ಎಷ್ಟಾಯ್ತು ಏನಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸರಿ ಗುರು, ಅವಾಗ ಇಲ್ಲೇ ತಾನೇ ಡ್ರಾಪ್ ಮಾಡಿದೆ, ತಿರ್ಗಾ ಇಲ್ಲೇ ಪಿಕಪ್ ಬಂದೈತೆ. ನಾನು ಗೇಟ್ ಹತ್ರ ಹೋಗಿದ್ದೆ, ಗೇಟ್ ಹತ್ರದಿಂದ ತಿರ್ಗಾ ರಿಟರ್ನ್ ಬಂದೆ. ಎಷ್ಟು 1 ಕಿಲೋಮೀಟ್ರ್ ಹೋಗಿದೆ, ತಿರ್ಗಾ 1 ಕಿಲೋಮೀಟ್ರ್ ರಿಟರ್ನ್ ಬಂದೆ, ಇಲ್ಲೇ ಪಿಕಪ್. ಅವಾಗೇನೇ ಬಿದ್ದಿದ್ರೆ ಇದಾಗ್ತಾಯಿತ್ತು. ಈ ಥರ ಐತೆ ಪರಿಸ್ಥಿತಿ. 5 ಕಿಲೋಮೀಟ್ರ್ ಲಾಸ್, 5-6 ಕಿಲೋಮೀಟ್ರ್ ಲಾಸ್, ಏನು ಮಾಡೋಕ್ಕಾಗಲ್ಲ. ಈ ಥರ ಇರುತ್ತೆ ಸಿಚುವೇಶನ್, ಈ ಥರ ಕಷ್ಟಗಳು ಇರುತ್ತೆ. ಇದಕ್ಕೆ ಯಾರು ಕಮೆಂಟ್ ಮಾಡಬೇಡಿ. ಓಕೆ ಬೇಡ ಜಾಸ್ತಿ ಮಾತಾಡೋದು. ಓಕೆ ಪಿಕ್ ಮಾಡಿ ಡ್ರಾಪ್ ಮಾಡಿ ಲಾಸ್ಟಲ್ಲಿ ಎಂಡ್ ಮಾಡಬೇಕಾದ್ರೆ ನಾನು ನಿಮಗೆ ಸಿಗ್ತೀನಿ ಎಷ್ಟು ಮಾಡಿದ್ದೀನಿ ಏನಂತ. ಗುರು ಫೈನಲಿ ಮನೆ ಹತ್ರ ಬಂದೆ. ಸಿಕ್ಕಾಪಟ್ಟೆ ಟ್ರಾಫಿಕ್ ಗುರು, ಹೊರ್ತೂರಿಂದ ಬರೋಷ್ಟರಲ್ಲಿ ಆಲ್ಮೋಸ್ಟ್ 9:15 ಆಯಿತು. ಲೋಕಲ್ ಒಂದು ಆರ್ಡ್ರ್ ಹೇಳಿದ್ನಲ್ಲ, ಅದು ಮಾಡಿದೆ. 1570 ರ್ಯಾಪಿಡೋದಲ್ಲಿ 300 ರೂಪಾಯಿ ಮೈನಸ್ ಮಾಡ್ಕೊಳ್ಳಿ. ನಮ್ಮ ಹತ್ರ ಹೇಳಿ ಬಂದ್ಬಿಟ್ಟು ಆಲ್ಮೋಸ್ಟ್ ಎಷ್ಟು ಮಾಡಿದ್ದೀನಿ ಅಂದರೆ 1232 ರೂಪಾಯಿ. ಈ ಥರ ಇತ್ತು ಅರ್ನಿಂಗ್ಸು. ಟಾರ್ಗೆಟು ಆಲ್ಮೋಸ್ಟ್ ಏನು ಕಂಪ್ಲೀಟ್ ಆಗೈತೆ. ಓಕೆನಾ, ಪರವಾಗಿಲ್ಲ. ಇವತ್ತಂತೂ ಅರ್ನಿಂಗ್ಸ್ ಚೆನ್ನಾಗಿ ಆಯಿತು. ಡೈಲಿ ಈ ಥರನೇ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂದಿನ ಆಗುತ್ತೆ, ಒಂದಿನ ಆಗ್ತಾರೆ ಇರ್ಬೋದು. ಅದಕ್ಕೇ 30 ಡೇಸ್ ಚಾಲೆಂಜ್ ಮಾಡ್ತಾ ಇರೋದು. ಇದ್ರ ಬಗ್ಗೆ ನೀವೇನಂತೀರ ಒಂದು ಕಮೆಂಟ್ ಹಾಕಿರಿ. ನಿಮ್ಗೆ ಅರ್ನಿಂಗ್ಸ್ ಹೆಂಗಾಯಿತು ಏನಂತ ಒಂದು ಕಮೆಂಟ್ ಹಾಕಿರಿ. ನೀವೇನು ನಮ್ಮ ಚಾನಲ್ಗೆ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದರಲ್ಲಿ ಏನಾದರೂ ನಮ್ಮ ಪಾಯಿಂಟ್ ಬಿಟ್ಟಿದೆ ದಯವಿಟ್ಟು ಕೇಳಿ ಕಮೆಂಟ್ ಹಾಕಿರಿ. ಓಕೆನಾ, ಇಷ್ಟು ಹೇಳ್ತಾ ಈ ವಿಡಿಯೋಲಿ ಮುಗಿಸ್ತೀನಿ. ನಾನು ನಿಮಗೆ ನಾಳೆ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ಗೈಸ್, ಇಲ್ಲೇ ಬ್ರೂಕ್ಫೀಲ್ಡಲ್ಲಿ ಬಂದಿದ್ದೆ, ಡ್ಯೂಟಿ ಮಾಡಿಕೊಂಡೆ. ಟೈಮ್ ನೋಡಿದ್ರೆ 10:47 ಆಗೈತೆ. ಇಲ್ಲೇ ನಮ್ಮ ಫ್ರೆಂಡ್ ಒಬ್ರು ಸಿಕ್ಕಿದ್ರು, ಇವರೇನೆ ಸಬ್ಸ್ಕ್ರೈಬರ್ಸ್. ಹೆಸರು ಬ್ರೋ? ಮಲ್ಲಿಕಾರ್ಜುನ್ ಅಂತ. ಇವರು ಇನ್ನೊಂದು ಏನು ಗೊತ್ತಾ, ಇವ್ರ ಹತ್ರ ಇಷ್ಟ ಆಗಿದ್ದು ನೈಟ್ ಟೈಮ್ ಮಾತ್ರ ಡ್ಯೂಟಿ ಮಾಡೋದು, ಡೇ ಟೈಮ್ ಮಾಡಲ್ಲ. ಅದು ನಂಗೆ ಇಷ್ಟ ಆಯಿತು. ಬಟ್ ನೈಟ್ ಟೈಮು ಚೆನ್ನಾಗಿ ಅರ್ನಿಂಗ್ಸ್ ಆಗುತ್ತೆ ಅಂತ ಇವ್ರು ನೋಡ್ಮೇಲೆ ನನಗೆ ಅನಿಸಿದ್ದು. ಬಟ್ ನೈಟ್ ಟೈಮ್ ಮಾಡಬೇಕಾದ್ರೆ ಆದಷ್ಟು ಕೇರ್ಫುಲ್ಲಾಗಿ ಓಡಿಸ್ಬೇಕು, ಯಾವ ಟೈಮ್ ಹೆಂಗೂ ಹೇಳೋಕ್ಕಾಗಲ್ಲ. ಬಟ್ ಅವ್ರಿಗೆ ನೈಟ್ ಟೈಮ್ ಓಡಿಸಿ ಅಭ್ಯಾಸ ಐತೆ, ಅದಕ್ಕೆ ನೈಟ್ ಟೈಮ್ ಮಾತ್ರ ಮಾಡ್ತಾರಂತೆ. ನೈಟ್ ಟೈಮ್ ಎಕ್ಸ್ಪೀರಿಯನ್ಸ್ ಯಾವ ಥರ ಐತೆ ನಿಮಗೆ? ಚೆನ್ನಾಗೈತೆ? ಏನೋ ಯಾವತ್ತೂ ಏನು ತೊಂದರೆ ಆಗಿಲ್ಲ? ಇಷ್ಟ ಆಯ್ತು ನೈಟ್ ಟೈಮ್ ಮಾಡೋದು. ಡೇ ಟೈಮ್ ಟ್ರಾಫಿಕ್ ಇರುತ್ತೆ, ಬಟ್ ನೈಟ್ ಟೈಮ್ ಮಾಡೋದಕ್ಕೆ ಒಂದು ಅಭ್ಯಾಸ ಆಗಿರುತ್ತೆ. ನೈಟ್ ಟೈಮ್ ಮಾಡಿ ನಮ್ಗೆ ಅಭ್ಯಾಸ ಆಗಬೇಕಂದ್ರೆ ಸ್ವಲ್ಪ ಕಷ್ಟ. ಡೇ ಟೈಮ್ ಮಾಡಿ ನೈಟ್ ಟೈಮ್ ಶಿಫ್ಟ್ ಆಗಬೇಕಂದ್ರೆ ಜಾಸ್ತಿ ಕಷ್ಟ ಇದೆ. ಬಟ್ ನೈಟ್ ಟೈಮ್ ನಾನು ಯಾವತ್ತೂ ಮಾಡೋಕ್ಕೆ ಹೋಗಿಲ್ಲ. ಆದಷ್ಟು ಟ್ರೈ ಮಾಡ್ತೀನಿ ಯಾವತ್ತಾದರೂ ಮಾಡೋದಕ್ಕೆ ನೈಟ್ ಟೈಮ್ ಮಾತ್ರ. ನೋಡೋಣ, ಇನ್ ಕೇಸ್ ಆದರೆ ಟ್ರೈ ಮಾಡ್ತೀನಿ. ಮೀಟ್ ಆಗಿದ್ದಕ್ಕೆ ಇಷ್ಟ ಆಯ್ತು ನನಗೆ. ಇವ್ರ ಹತ್ರನೂ ಸ್ವಲ್ಪ ನಾನು ಕಲ್ತ್ಕೊಂಡೆ. ಸರಿನಾ, ವೀಡಿಯೋಸ್ ಹೆಂಗೈತೆ ಏನಂತ ನಾನು ಕೇಳ್ತಾ ಇದ್ದೆ. ಪರವಾಗಿಲ್ಲ ಚೆನ್ನಾಗೈತೆ ಅಂತ ಹೇಳಿದ್ರು. ಮತ್ತು ಇನ್ನೊಂದು TV ಕೊಡಿಸಿದ್ರು ಕೂಡ ಅವರೇನೆ. ನಾನು ಪೇ ಮಾಡ್ತೀನಿ ಅಂದ್ರೆ ಬೇಡ ಅಂದ್ರೆ ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ಸ್ ಮಾಡಿ, ಎಲ್ಲ ಸ್ವಲ್ಪ ಶೇರ್ ಮಾಡಿ ಅವರಿಗೂ. ಓಕೆ ಫ್ರೆಂಡ್ಸ್, ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಸರಿನಾ?